ನಿಮ್ಮ ಹೆಸರೇನಪ್ಪ? ಸರ್ ನನ್ನ ಹೆಸರು ಬಾಲಗಂಗಾಧರ್ ಅಂತ ಹೇಳಿ. ಎಷ್ಟು ಏಜು? ಸರ್ 46 ವರ್ಷ ಇವಾಗ. ಯಾವ ಊರು? ಸರ್ ತುರುವೇಕೆರೆ. ನಾವಿರೋದು ಬೆಂಗಳೂರಲ್ಲಿ. CSF ಅಲ್ಲಿ ವರ್ಕ್ ಮಾಡ್ತಾ ಇರೋದು. ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್. ಓಕೆನಪ್ಪ. ಒಂದು ತಿಂಗಳು ಹಿಂದೆ ಬಂದಿದ್ರಿ ನೀವು? ಒಂದು ತಿಂಗಳು ಸರ್ ಸ್ಪರ್ಶ ಹಾಸ್ಪಿಟಲ್ ಅಡ್ಮಿಟ್ ಇದ್ದೆ. ಅವಾಗ ನಾನು ನಿಮ್ ಯೂಟ್ಯೂಬ್ ಅಲ್ಲೆಲ್ಲ ನೋಡಿದೆ. ಸ್ಪರ್ಶ ಹಾಸ್ಪಿಟಲ್ ಯಾವಾಗ ಅಡ್ಮಿಟ್? ಸರ್ 21 ಜನವರಿ 2025 ಅಡ್ಮಿಟ್ ಆಗಿದ್ದು. ಶಬರಿಮಲೆಯಿಂದ ಡೈರೆಕ್ಟ್ ಬಂದು ಅಲ್ಲಿ ಅಡ್ಮಿಟ್ ಆಗಿದ್ದೆ. ಅಲ್ಲಿ ನನಗೆ ಫುಲ್ ಬಾಡಿ ಯೆಲ್ಲೋ ಕಲರ್ ಇತ್ತು ಸರ್. ಬಾಡಿ ಫುಲ್ ಯೆಲ್ಲೋ ಆಗಿತ್ತು, ಮತ್ತೆ ಕಣ್ಣಲ್ಲೂ ಸಹಿತ ಯೆಲ್ಲೋ ಇಶ್ ಬಂದಿತ್ತು. ಫುಲ್ ಸುಸ್ತಾಗ್ತಾ ಇತ್ತು, ಊಟ ಸೇರ್ತಾ ಇರಲಿಲ್ಲ. ಯೂರಿನ್ ಕಲರ್ ಏನಿತ್ತು? ಯೂರಿನ್ ಯೆಲ್ಲೋ ಇತ್ತು ಸರ್. ಆಮೇಲೆ ಅಲ್ಲಿ ನಾನು ಹೋಗಿ ಅಡ್ಮಿಟ್ ಆಗಿದ್ದೆ. ಅಲ್ಲಿ ನನಗೆ ಟೆಸ್ಟ್ ಗಿಸ್ಟ್ ಎಲ್ಲ ಮಾಡಿದ್ರು. ಅದಾದ್ಮೇಲೆ ಮತ್ತೆ ಡಿಸ್ಚಾರ್ಜ್ ಆಗಿ 2-3 ಡೇಸ್ ಮುಂಚೆ ಫ್ಯಾಮಿಲಿ ಸ್ವಲ್ಪ ಮೆಡಿಕಲ್ ಗ್ರೌಂಡ್ ಅಲ್ಲಿ ಇರೋದ್ರಿಂದ ಯೂಟ್ಯೂಬ್ ಅಲ್ಲಿ ನಿಮ್ದೆಲ್ಲ ನೋಡಿದ್ರು. ಅವರೆಲ್ಲಿದ್ದಾರೆ? ಕಿಮ್ಸ್ ಹಾಸ್ಪಿಟಲ್ ಕೆಲಸ ಮಾಡ್ತಾರೆ. ವೆರಿ ಗುಡ್. ಅವರು ನಿಮ್ದೆಲ್ಲ ನೋಡಿ ಸರ್, ಇಲ್ಲ ಅವ್ರ ಹತ್ರ ಹೋಗ್ಲೇಬೇಕು ಅಂತ ಹೇಳಿ ನಾನು ಇನ್ನೂ ಡಿಸ್ಚಾರ್ಜ್ ಹಾಕಿ ಮುಂಚೆನೆ ನನ್ನ ತಮ್ಮನ ಒಂದ್ಸಲ ನಿಮ್ಮ ಹತ್ರ ಕಳ್ಸಿದ್ರು ಭೇಟಿ ಮಾಡಿ ಬರ್ಲಿಕ್ಕೆ. ರಿಪೋರ್ಟ್ ಎಲ್ಲ ನಿಮ್ಮ ಹತ್ರ ಒಂದ್ಸಲ ತೋರಿಸ್ಕೊಂಡು ನಿಮ್ ಜೊತೆ ಫೋನಲ್ಲಿ ಮಾತಾಡಿದ್ದು. ನೀವು ಕ್ಲಿಯರ್ ಕಟ್ ಆಗಿ ಹೇಳಿದ್ರಿ, ನೀನ್ ಬಾರಪ್ಪ, ನೀನ್ 100% ಏನಿದೆ ನಾನು ಏನ್ ಮಾಡ್ಬೇಕು ಗೊತ್ತಿದೆ ನಾನು ಮಾಡ್ತೀನಿ ಅಂತ ಹೇಳಿದ್ರಿ ಸರ್. ಅದು ಡೈರೆಕ್ಟ್ 1 ಮಂತ್ ಆದ್ಮೇಲೆ ಬಂದು ನಾನು ತೋರಿಸ್ದೆ ಡಿಸ್ಚಾರ್ಜ್ ಆಗಿ. ಅದೊಂದು ಮಂತ್ ಆದ್ಮೇಲೆ ಸರ್ ನಿಮ್ಗೆ ಮುಂದೆ ಕ್ಲಿಯರ್ ಪಿಕ್ಚರ್ ಇಟ್ಟಿದ್ದೀನಿ ಸರ್. ಆಯ್ತಪ್ಪ. ಇದರಲ್ಲಿ ನನ್ನ ಹತ್ರ ಬಂದಾಗ 19.1 ಇತ್ತು ಟೋಟಲ್ ಬಿಲಿರುಬಿನ್. 15 ಡೇಸ್ ಅದು 11.5 ಆಗಿದೆ. ಇವಾಗ ಸರ್ 3.9 ಆಗಿದೆ. ಇದು ಬ್ಲಡ್ ರಿಪೋರ್ಟ್ ಆಯ್ತು. ಈಗ ಕಾಲೂತ ಅವೆಲ್ಲದನ್ನ ಎಷ್ಟು ದಿನದಲ್ಲಿ ಹೋಯ್ತು ಸರ್? ಕಾಲೂತ ನಂದು 3 ರಿಂದ 4 ದಿನದಲ್ಲಿ ಕಂಪ್ಲೀಟ್ ಆಗಿದೆ ಸರ್. ಹೊಟ್ಟೆ ಸರ್ ಇತ್ತು, ಹೊಟ್ಟೆಲ್ಲೂ ನೀರಿತ್ತು. ಅದು ಒಂದು 70-75% ಸರ್ ಹೋಗಿದೆ. ಮತ್ತೆ ಎಷ್ಟು ಕೆಜಿ ವೆಯ್ಟ್ ಕಡಿಮೆ ಆಗಿದ್ರಿ? ಮೊದಲು ವೆಯ್ಟ್ ಬಂದು ಸರ್ 7.5 ಕಿಲೋ ಕಡಿಮೆ ಆಗಿದೆ ಒಂದು ತಿಂಗಳಲ್ಲಿ. ಅಷ್ಟು ವಾಟರ್ ಆಚೆ ಹೋಗಿದೆ. ಅದು ವಾಟರ್ ಇದೆ ಅಲ್ಲಲ್ಲ ಸರ್. ಅಂದ್ರೆ ಡಿಸ್ಚಾರ್ಜ್ ಅದ ಸರ್ 82 ಪಾಯಿಂಟ್ ಸಮಥಿಂಗ್ ಇತ್ತು. ಈಗ ಮೊನ್ನೆ ಮತ್ತೆ ಇದು ಬ್ಲಡ್ ಟೆಸ್ಟ್ ಮಾಡ್ಸಕ್ ಹೋದಾಗ ವೆಯ್ಟ್ ಮಾಡಿ ಇಲ್ಲೇ ಇದೆ ಬರ್ದಿದೆ. 75 ಪಾಯಿಂಟ್ ಸಮಥಿಂಗ್ ಇದೆ ಸರ್. ಟೋಟಲ್ 7 ಪಾಯಿಂಟ್ ಸಮಥಿಂಗ್ ಕಡಿಮೆ ಆಗಿದೆ ಸರ್. ಆಯ್ತಪ್ಪ. ಮೊದಲು ಹೆಂಗ್ ಬಾಡಿನಲ್ಲಿ ಇತ್ತು? ಎಷ್ಟು ಪ್ರಾಬ್ಲಮ್ ಇತ್ತು? ಯಾವ ಪ್ರಾಬ್ಲಮ್ ಇತ್ತು? ನಮ್ಮ ಟ್ರೀಟ್ಮೆಂಟ್ ಮುಂಚೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದಾಗ ಹೇಳ್ರಿ. ಯಾಕಂದ್ರೆ ಎಷ್ಟೋ ಜನಕ್ಕೆ ಕಾನ್ಫಿಡೆನ್ಸ್ ಕ್ರಿಯೇಟ್ ಆಗ್ಬೇಕು. ಅದಕ್ಕೆ ಸರ್ ಕಾನ್ಫಿಡೆನ್ಸ್ ಕ್ರಿಯೇಟ್ ಆಗಿ ಹೇಳ್ತಾರೆ. ಫಸ್ಟ್ ಹೆಂಗಿದ್ರಿ, ಆಮೇಲೆ ಹೆಂಗಾಯ್ತು ಸರ್? ಫಸ್ಟ್ ಮೇನ್ ಸರ್ ಡಯಟ್ ಇರ್ಲಿಲ್ಲ ಹಾಸ್ಪಿಟಲ್ ಅಲ್ಲಿ. ಫಸ್ಟ್ ನೀವು ಬಂದ್ಮೇಲೆ ನೀವು ಕೊಟ್ಟಿದ್ದ ಡಯಟ್ ಎಲ್ಲ ಮೇಂಟೈನ್ ಮಾಡ್ತಾ ಇದೀವಿ. ಫಸ್ಟ್ ಎದ್ದ ತಕ್ಷಣ ಮಿಸಸ್ ನಮ್ಗೆ ಬೇವಿನಲ್ಲೇ ಮತ್ತೆ ಅಲ್ಲ ಅದೆಲ್ಲ ಡಯಟ್ ಇಲ್ಲಪ್ಪ. ನನ್ನ ಕ್ವಶನ್ ಇಷ್ಟದೇನೆ, ಆರೋಗ್ಯದಲ್ಲಿ ಏನೇನು ಬದಲಾವಣೆ ಆಯಿತು ಮೊದಲು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದಾಗ ಮತ್ತೆ ನಮ್ಮ ಟ್ರೀಟ್ಮೆಂಟ್ ತಗೊಂಡಾಗ ಏನೇನು ಬದಲಾವಣೆ ಆಯಿತು ಸರ್? ಒಂದು ಹೊಟ್ಟೆ ಕಡಿಮೆ ಸರ್, ನಂಬರ್ 1. ಆಮೇಲೆ ವೆಯ್ಟ್ ಕಡಿಮೆ ಸರ್. ಆಮೇಲೆ ಎರಡನೇದು ಸರ್. ಆಮೇಲೆ ಫುಲ್ ರೆಸ್ಟ್ ಮತ್ತೆ ನಿದ್ದೆ ಎಲ್ಲ ಚೆನ್ನಾಗಿ ಮಾಡ್ತಾ ಇದೆ ಸರ್. ಮೂರನೇ ಸರ್. ಯೂರಿನ್ ಕಲರ್ ಸ್ವಲ್ಪ ನಾರ್ಮಲ್ ಬಂದಿದೆ. ಒಂದ್ಸಲ ಬಾಡಿ ಬೇರೆ ಇದ್ ಮಾಡ್ಬಿಟ್ಟಿದೆ ಸರ್. 1 ಲೀಟರ್ ನೀರು ಕುಡಿಬೇಕು ಅಂತ ಹೇಳ್ಬಿಟ್ಟು ಟೆಂಪರೇಚರ್ ಬೇರೆ ಜಾಸ್ತಿ ಇದೆ, ಅದರಿಂದನೂ ಸ್ವಲ್ಪ ಬರ್ಬೋದು. ಓಕೆ. ಅದ್ ಬಿಟ್ರೆ ಸರ್ ಸ್ವಲ್ಪ ಹೊಟ್ಟೆ ನೋವು ಇನ್ನೂ ಕಡಿಮೆ. ಹೊಟ್ಟೆ ನೋವು ಎಷ್ಟು % ಕಡಿಮೆ ಆಗಿದೆ? ಮೊದಲು 50% ಕಡಿಮೆ ಆಗಿದೆ. 50%, ಇನ್ನೂ 50% ಇದೆ ನೋಡಪ್ಪ. 1-2 ದಿನದ ಮ್ಯಾಜಿಕ್ ಅಂತೂ ಅಲ್ಲ. ಸೆಲ್ ರೀಜನರೇಷನ್ ಪ್ರೋಸೆಸ್ ಆಗಬೇಕು. ನೆಕ್ಸ್ಟ್ ಮಂತ್ ನೋಡಕ್ಕೆ ಇನ್ನೂ ನಾನು ಚೆನ್ನಾಗಿ ಕಾಣ್ಬೇಕು. ನೀವು 100% ಸರ್. ಟ್ಯಾಬ್ಲೆಟ್ಸು ಏನೋ ತಗೊಂಡ್ರ? ನಾನು ಬಂದಾಗ ನಾನು ಏನು ಹೇಳ್ದಂಗೆ ಯಾವ ಟ್ಯಾಬ್ಲೆಟ್ಸು ಬೇಡ ಅಂತ ಹೇಳಿದ್ನಲ್ಲ ಸರ್. ಎಲ್ಲ ಯಾವುದು ಇಂಗ್ಲಿಷ್ ಟ್ಯಾಬ್ಲೆಟ್ ಯಾವುದು ಮುಟ್ಟಿಲ್ಲ. ಏನೇನು ಪ್ರಿಸ್ಕ್ರೈಬ್ ಮಾಡಿದ್ರು ಅದು ತಗೊಂಡಿಲ್ಲ, ಎಕ್ಸೆಪ್ಟ್ ನಾನೇನು ಕೊಟ್ಟಿದ್ನಿ ಅಷ್ಟೇ ಸರ್. ಅದ್ ಬಿಟ್ರೆ ಬೇರೆ ಯಾವುದು ನಾನು ತಗೊಂಡಿಲ್ಲ ಟ್ಯಾಬ್ಲೆಟ್ಸ್.